ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಚಾನ್ಸ್ಗೆ ತನ್ನ ತಾಯಿಯ ಸತ್ಯ ಗೊತ್ತಾಗೇ ಬಿಡ್ತು. ಹಾಗಿದ್ರೆ ತಾಯಿಯನ್ನು ಮುಖಾಮುಖಿ ಆಗೇ ಬಿಟ್ಲ ಚಾನ್ಸಿ. ಕಡೆ ಅನಿತಾ ತನ್ನ ತಂದೆಯನ್ನು ನಿಜಕ್ಕೂ ಮೆಟ್ಟಿಲಿಂದ ಕೆಳಗಡೆ ದಬ್ಬಿದ್ದೆ ತಂದೆಯನ್ನು ಒಂದು ಗಂಭೀರ ಸ್ಥಿತಿಗೆ ತಳ್ಳಿಬಿಟ್ಲ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಾನ್ಸಿಗೆ ಹಳೆದೆಲ್ಲವೂ ಕೂಡ ನೆನಪಾಗ್ತದೆ. ನೆಚ್ಚಕ್ಕೂ ಅರ್ಧಂಬರ್ಧ ಸತ್ಯ ಅವಳ ಕಣ್ಮುಂದೆ ಬಂದಿದೆ. ಮಲ್ಕೊಂಡ್ರೂ ಕೂಡ ನಿದ್ರೆ ಬರ್ತಿಲ್ಲ. ಶಾಸ್ತ್ರದ ಘಟನೆಗಳು, ತಾಳಿ ಕಟ್ಟೋದು ಎಲ್ಲವೂ ಕೂಡ ನೆನಪಾಗ್ತದೆ. ಆಕೆ ನೆನಪಾಗ್ತದಾಳೆ, ಆಫೀಸ್ ಮಂದಿ ನೆನಪಾಗ್ತಿದ್ದಾರೆ. ಬಟ್ ಅರ್ಶಿನ ಶಾಸ್ತ್ರದಲ್ಲಿ ಇರುವ ವ್ಯಕ್ತಿ ಯಾರು ಅನ್ನೋದು ಅವಳಿಗೆ ಇನ್ನೂ ಕೂಡ ನೆನಪಾಗ್ತಿಲ್ಲ. ಹಾಗಾಗಿ ನಿದ್ರೆ ಬರದೆ ಇಡೀ ರಾತ್ರಿ ಪೂರ ಹಾಗೇನೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಯಾರದು ಕನ್ಸಲ್ಲಿ ಬರ್ತಿರೋದು? ನಾನು ಅರ್ಶಿನ ಶಾಸ್ತ್ರ ಮಾಡಿಸ್ಕೊತಿದ್ದೀನಿ, ಅಲ್ಲಿ ಅರ್ಶಿನ ಶಾಸ್ತ್ರ ಮಾಡಿಸ್ಕೊತಿರೋ ಹುಡುಗ ಯಾರು ಅಂತ ಹೇಳಿ ಅದ್ರ ಬಗ್ಗೆ ಚಾನ್ಸಿ ಯೋಚನೆ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ತಾತ ಸಂಪತ್ ಕುಮಾರ್ ಬರ್ತಾರೆ. ಏನಿದು ಮಗಳೇ ಇಷ್ಟು ಬೇಗ ಎದ್ದು ಬಿಟ್ಟಿದ್ಯಾ ಅಂತ ಹೇಳಿದಾಗ, ಮಲ್ಕೊಂಡಿದ್ರೆ ಅಲ್ವಾ ತಾತ, ಎದ್ದೇಳೋದಕ್ಕೆ ಇಡೀ ರಾತ್ರಿ ನಾನು ನೀವು ಹೇಳಿ ಹೋದ್ಮೇಲೆ ನಿದ್ರೆನೇ ಬರಲಿಲ್ಲ, ನನಗೆ ಯೋಚನೆ ಮಾಡ್ತಾನೆ ಕೂತ್ಬಿಟ್ಟಿದ್ದೀನಿ ಅಂತ ಹೇಳಿ ಚಾನ್ಸಿ ಹೇಳ್ತಾರೆ. ಏನಮ್ಮ ಯೋಚನೆ, ಏನಾಯ್ತು ಅಂತಂದು, ಆಫೀಸಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ಸಂಪತ್ ಕುಮಾರ್ ಅವರು ಕೇಳ್ತಾರೆ. ಏನು ಮಾತಾಡ್ತಿದ್ಯಾ ತಾತ, ಆಫೀಸ್ ವಿಷಯ ಆಗಿದ್ರೆ ನಾನು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊತಿದ್ನ, ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳೋದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಯ್ ಕೂಡ ಬರ್ತಾರೆ. ಏನಾಯಿತು ಮೇಡಮ್ ಅಂತದ್ದು ಅಂತ ಹೇಳಿ ಕೇಳ್ತಿದ್ರೆ, ನನ್ನ ಕನಸಲ್ಲಿ ನಿಜಕ್ಕೂ ಕೂಡ ಕಣ್ಮುಚ್ಚಿದ್ರು ಕಣ್ ತೆರೆದ್ರು ಅದೇ ಬೀಳ್ತಿದೆ. ಏನು ಬೀಳ್ತಿದ್ಯಮ್ಮ ಅಂತ ಹೇಳಿ ತಾತ ಮತ್ತು ರಾಯ್ ಕೇಳ್ತಿದ್ದಾರೆ. ಅದು ನಾನು ಅರ್ಶಿನ ಶಾಸ್ತ್ರ ಮಾಡಿಸ್ಕೊಂಡಾಗೆ ತುಂಬಾ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ, ನೀರು ಹಚ್ತಿದ್ದಾರೆ. ಅಲ್ಲಿ ಯಾವುದೋ ಒಬ್ಬ ಹುಡುಗ ಇದ್ದಾನೆ, ಅವನಿಗೂ ಕೂಡ ಅರ್ಶಿನ ಹಾಕಿದ್ದಾರೆ. ತಾತ ನೀನು ಕೂಡ ಇದೆಯಾ, ಲಾಯರ್ ಅಂಕಲ್ ಕೂಡ ಇದ್ದಾರೆ, ರಾಯ್ ಕೂಡ ಇದ್ದಾರೆ, ನನ್ನ ಆಫೀಸ್ ಮಂದಿ ಎಲ್ಲ ಕೂಡ ಇದ್ದಾರೆ ಅಂದಾಗ, ಮೇಡಮ್ ನಾವೆಲ್ಲ ಇದ್ದೇ ಇರ್ತೀವಿ, ರಾಯ್ ನಾನು ನೀವೆಲ್ಲಿರ್ತೀರೋ ಅಲ್ಲಿ ಇದ್ದೇ ಇರ್ತೀನಿ, ಅರ್ಶಿನ ಶಾಸ್ತ್ರ ಹಾಕಿಸ್ಕೊತಿದ್ದಾನಲ್ಲ ಅವನು ಯಾರು ಅನ್ನೋದು ಗೊತ್ತಾಗ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಈ ಕಡೆ ತಾತ ಕೂಡ ಅದೇ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಮ್ಮ ನಿಂಗೆಲ್ಲ ನೆನಪಾಗ್ತದೆ, ಆದರೆ ಅರ್ಶಿನ ಹಾಕಿಸ್ಕೊಂಡಿರೋ ವ್ಯಕ್ತಿ ಯಾರು ಅನ್ನೋದು ನೆನಪಾಗ್ತದೆ ಅಂದಾಗ, ಇಲ್ಲ ತಾತ ಎಲ್ಲ ಕೂಡ ಕಾಣಿಸ್ತದೆ, ಆದರೆ ವ್ಯಕ್ತಿ ಯಾರು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನಿಜಕ್ಕೂ ಇಂಥ ಒಂದು ಘಟನೆ ನನ್ನ ಬದುಕಲ್ಲಿ ನಡೆದಿದೆ ಅಂದರೆ ನನಗೆ ಊಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ನಿಜವಾಗ್ಲೂ ಊಹಿಸಲಾಗದ ಘಟನೆಗಳು ನನ್ನ ಬದುಕಲ್ಲಿ ನಡೆಯುತ್ತೆ ಅಂದರೆ ಹೇಗೆ, ಒಬ್ಬ ಗಂಡು ನನ್ನ ಜೀವನದಲ್ಲಿ ಬರ್ತಾನೆ ಅಂದರೆ ಹೇಗೆ, ಅದು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಚಾನ್ಸಿ ಅನ್ಕೋತಿದ್ದಾಗ, ಇಲ್ಲಿ ತಾತ ನೆನೆಸ್ಕೊಮ್ಮ ಮೊದಲು ಅದು ಯಾರು ಅಂತ ನೆನೆಸ್ಕೊ ಅಂದಾಗ, ಏನು ತಾತ ನೀವು ಇಷ್ಟು ಮಟ್ಟಕ್ಕೆ ಕೇಳ್ತಿದ್ರೆ ಅಂಥದ್ದು ಏನಿದೆ ಆ ವಿಷಯದಲ್ಲಿ, ನಿಜಕ್ಕೂ ಕೂಡ ಇದು ನನ್ನ ಕನಸಿರ್ಬೋದು ಅಂತೆಲ್ಲ ಚಾನ್ಸಿ ಹೇಳ್ತಿದ್ರೆ, ಏನೋ ಇರಲಿ ಅಮ್ಮ ಆದರೆ ನೆನೆಸ್ಕೊ ಅಂತ ತಾತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ತುಳಸಿಯವರು ಬರ್ತಾರೆ ಮಗನ ಜೊತೆ. ತುಳಸಿಯವರು ಬಂದಿದ್ದೆ, ನೋಡು ಚಾನ್ಸಿ ಅಲ್ಲಿ ಬಿರೋದು ಬೇರೆ ಯಾರು ಅಲ್ಲ, ನನ್ನ ಮಗ ಮಿಥುನ್ ಅಂತಾರೆ, ನನ್ನ ಮಗ ಪ್ರಣವ್ ಅಂತ ಹೇಳ್ತಾರೆ. ಏನು ಮಾತಾಡ್ತೀರಾ ಅತ್ತೆ, ಮಾತಾಡೋಕ್ಕಾರು ಒಂದು ಲಿಮಿಟಲ್ಲಿ ಇಟ್ಕೊಂಡು ಮಾತಾಡಿ, ನಿಮ್ಮ ಮಗ ನನ್ನ ಕನಸಲ್ಲಿ ಬಂದಿದ್ದ, ಏನು ಮಾತಾಡ್ತಿದ್ರಾ ನೀವು ಅಂತ ಹೇಳಿ ಇಲ್ಲಿ ಚಾನ್ಸಿಗೆ ಹೇಳಿದಾಗ, ಹೌದಮ್ಮ ನಿಮಗೆ ಎಂಗೇಜ್ಮೆಂಟ್ ಆದಾಗ ನಾನು ಅರ್ಶಿನ ಶಾಸ್ತ್ರ ಹಾಗೆ ಮಾಡಿಸ್ಕೋಬೇಕು ಹೀಗೆ ಮಾಡಿಸ್ಕೋಬೇಕು ಅನ್ನೋ ಆಸೆ ಎಲ್ಲ ನಿನಗಿತ್ತು, ಹಾಗಾಗಿ ಅದೇ ನಿನ್ನ ಕನಸಲ್ಲಿ ಬರ್ತಿದೆ ಅಷ್ಟೇ ಅಂತ ತುಳಸಿ ಅವರು ಹೇಳಿದ್ರೆ, ಇಲ್ಲಿ ಚಾನ್ಸಿ ಅದಕ್ಕೂ ಕೂಡ ಖಡಕ್ಕಾಗಿ ಉತ್ತರ ಕೊಟ್ಟು, ಯಾವುದೇ ಕಾರಣಕ್ಕೂ ನೀವೇ ಹೇಳಿದಾಗೆ ನನ್ನ ಬದುಕಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ತದನಂತರ ಇಲ್ಲಿ ತುಳಸಿಯವರು ಏನಾದರೂ ಆಗಲಿ, ಆದರೆ ಚಾನ್ಸಿ ಮನ್ಸಿಗೆ ನೀನು ರಾಘು ಅಂತ ಗೊತ್ತಾಗ್ಬಿಡ್ತಿದ್ದ. ಅಷ್ಟರಲ್ಲಿ ಅದನ್ನು ತಡೆದ್ನಲ್ವ, ಅಷ್ಟು ಸಾಕು ಅಂತ ಹೇಳಿ ತುಳಸಿಯವರು ಅನ್ಕೋತಾರೆ. ಇತ್ತ ಕಡೆ ಪಲ್ಲವಿ ಮತ್ತು ಮಿಥುನ್ ಇಬ್ಬರು ಕೂಡ ಹೊಸ ಬದುಕಿನ ಹೆಜ್ಜೆಯನ್ನು ಇಡಬೇಕಾಗಿದೆ. ಇದರ ನಡುವೆ ಅದ ಕಡೆ ಏನಾಗ್ತದೆ, ಇಲ್ಲಿ ಅಣ್ಣಂಗೆ ಕಾಲ್ ಮಾಡಿದ್ರೆ ಕನ್ನಡದಲ್ಲೇ ಬರ್ತಿದ್ಯಲ್ಲ, ಹಾಗಿದ್ರೆ ಅಣ್ಣ ಮುಂಬೈಗೆ ಹೋಗಿಲ್ವಾ ಅಂತ ಹೇಳಿ ಅನಿತಾಗೆ ಅನುಮಾನ ಬರುತ್ತೆ. ಹಾಗಾಗಿ ಅಪ್ಪನ ಹತ್ರ ಕೇಳಬೇಕು ಅಂತ ಹೋಗ್ತಿದ್ದಾಳೆ. ಅಲ್ಲಿ ಅಪ್ಪ ಕುಡಿತಿದ್ದಾರೆ. ಏನ್ರಿ ಇದು, ಯಾಕೆ ಕುಡಿತಾ ಇದ್ದೀರಾ ನೀವು ಅಂತ ಹೆಂಡತಿ ಕೇಳಿದಾಗ, ಇನ್ನೇನಿದು ಮಗಳು ಬದುಕು ಹಾಳಾಗಿದೆ, ಒಂದು ಕಡೆ ಮಗನ ಬದುಕು ಶುರು ಆಗ್ತದೆ, ಹಾಗಾಗಿ ಖುಷಿಯಿಂದ ಕುಡಿತಾ ಇದ್ದೀನಿ, ಹೇಗೋ ನನ್ನ ಮಗನ ಬದುಕಾದರೂ ಸರಿ ಹೋಗ್ತದೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ಜಾಸ್ತಿ ಕುಡಿಬೇಡಿ ಅಂತ ಹೇಳಿ ಹೆಂಡತಿ ಹೋಗ್ಬಿಡ್ತಾರೆ. ಇದನ್ನೆಲ್ಲವನ್ನ ಕೂಡ ಅನಿತಾ ಕೇಳಿಸ್ಕೊತಾಳೆ. ನನ್ನ ಗೊತ್ತಿದ್ದೆ ಇಷ್ಟೆಲ್ಲ ಮಾಡ್ತಾ ಇದ್ರ, ಇಲ್ಲ ಯಾವುದೇ ಕಾರಣಕ್ಕೂ ಅನಿತಾ ಮತ್ತೆ ಅಣ್ಣ ಒಂದಾಗಬಾರ್ದು, ಒಂದಾಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದ್ದೆ. ಅಪ್ಪನ ಹತ್ರ ಹೋಗ್ತಾಳೆ. ಅಪ್ಪ ಯಾಕೆ ಕುಡಿತಾ ಇದ್ದೀರಾ, ಹೋಗಿ ನೀವು ಮಲ್ಕೊಡಿ ಅಂದಾಗ, ನೋಡಮ್ಮ ನಾನು ಹೋಗಿ ಮಲ್ಕೋತೀನಿ, ನೀನು ಮೊದಲು ಹೋಗಿ ಮಲ್ಕು ಅಂತ ಹೇಳಿ ಮಗಳನ್ನ ಕಳಿಸ್ತಾರೆ. ನನ್ನ ಮಗಳು ನನ್ನನ್ನು ಹೋಗಿ ಮಲ್ಗಿ ಅನ್ನೋಷ್ಟು ಮಟ್ಟಿಗೆ ದೊಡ್ಡೋಳಾಗ್ಬಿಟ್ಟಿದ್ದಾಳೆ, ಹಾಗೆ ಹೀಗೆ ಅಂತ ಅಂದ್ಕೊಂಡು ಕುಡಿದಿರೋ ಮತ್ತಲ್ಲಿ ಕೆಳಗಡೆ ಇಳಿದು ಹೋಗ್ತಿದ್ದಾರೆ. ಅಪ್ಪ ಕೆಳಗಡೆ ಇಳಿದು ಹೋಗ್ಬೇಕಿದ್ರೆ ಮೇಲ್ಗಡೆಯಿಂದ ಎಣ್ಣೆ ಚೆಲ್ತಿದ್ದಾಳೆ ಅನಿತಾ. ಅಲ್ಲಿದ್ದ ಜಾರಿ ಅಪ್ಪ ಕೆಳಗಡೆ ಬಿದ್ದಿದ್ದೆ, ಪ್ರಜ್ಞೆ ತಪ್ಪಿ ಹೋಗ್ಬಿಡ್ತಾರೆ. ಅದಕ್ಕೂ ಮುನ್ನಾನೇ ಇಲ್ಲಿ ಅನಿತಾ ಹೋಗಿದ್ದೆ, ಕಾಲ್ ಮಾಡಿದಾಳೆ. ಇಲ್ಲಿ ಗಣೇಶ್ ಅವರಿಗೆ ಕಾಲ್ ಮಾಡಿದ್ದೆ, ಗಣಪತಿ ಅಂಕಲ್ಗೆ, ಇಲ್ಲಿ ಅಪ್ಪ ಕೆಳಗಡೆ ಬಿದ್ದು ಹೋಗಿದ್ದಾರೆ, ಮೊದಲು ಪಲ್ಲವಿಗೆ ಈ ವಿಷಯ ತಿಳಿಸಿ ಅಂತ ಹೇಳ್ತಾರೆ. ಹಾಗಾಗಿ ಪಲ್ಲವಿ ಹಾಗೆ ಮಿಥುನ್ನ ಕರೆದಿದ್ದೆ, ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ, ಮೇಲಿಂದ ಕೆಳಗಡೆ ಬಿದ್ದೋಗಿ ಪೆಟ್ಟಾಗ್ಬಿಟ್ಟಿದೆಯಾ ಅಂತ ಅಂದಾಗ, ಇಲ್ಲಿ ಮಿಥುನ್ಗೆ ಆಘಾತ ಆಗುತ್ತೆ. ರಾಘು ಕೂಡ ಮೊದಲು ಈ ವಿಷಯ ಏನಾಯಿತು ಅಂತ
ಅಂತ ತಿಳ್ಕೋಬೇಕು ಅಂದಾಗ ಯಾರು ಕೂಡ ಈ ವಿಷಯದಲ್ಲಿ ಸುಳ್ಳು ಹೇಳುವುದಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಹಾಗಲ್ಲ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೋಬೇಕು ಅಂತ ಹೇಳಿದ್ದು ಅಷ್ಟೇ ಅಂತ ಹೇಳಿ ಮಿಥುನ್ನ ಕಾಲ್ ಮಾಡುವ ಅಂತ ರಾಘು ಹೇಳ್ತಾರೆ. ಆ ಕಡೆ ಅನಿತಾ ಹೋಗಿದೆ. ಅಪ್ಪ ಏನಾಯ್ತಪ್ಪ ನಿಮಗೆ, ಈಗ ತಾನೇ ನನ್ನ ಮಲ್ಕೊ ಅಂದ್ಬಿಟ್ಟು ನೀವು ಈ ರೀತಿ ಜಾರ್ ಬಿದ್ದೋಗಿದ್ರಲ್ಲ ಅಂತ ಹೇಳಿ ಎಚ್ಚರ ಮಾಡ್ತಿದ್ದಾಳೆ. ಎಚ್ಚರ ಆಗ್ತಿಲ್ಲ. ಈ ಕಡೆ ಅಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಅಷ್ಟು ಮಿಥುನ್ ಕಾಲ್ ಮಾಡ್ತಾರೆ. ಯಾಕೆ ಮಾಡ್ತಿದ್ಯಾ, ಏನಾಯ್ತು ಅಂದಾಗ ನಿಮ್ಮಪ್ಪ ಮೆಟ್ಲಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾರಪ್ಪ, ಆದಷ್ಟು ಬೇಗ ಬಾ ಅಂದಾಗ ಅಮ್ಮ ಆಂಬ್ಯುಲೆನ್ಸ್ ಕಳಿಸ್ತೀನಿ, ನೀವು ಹಾಸ್ಪಿಟಲ್ಗೆ ಬಂದ್ಬಿಡಿ, ನಾನು ಕೂಡ ಪಲ್ಲವಿ ಜೊತೆ ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ರಾಘು, ಪಲ್ಲವಿ ಹಾಗೆ ಮಿಥುನ್ ಎಲ್ಲರೂ ಕೂಡ ಸಂಗೀತಾಗೆ ಇಟ್ಟಂತ ಫೀಸಿನ ದುಡ್ಡು ತಗೊಂಡು ಅಲ್ಲಿಂದ ಹೊರಡ್ತಾರೆ. ತದನಂತರ ಇಲ್ಲಿ ಪಲ್ಲವಿ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಹಾಸ್ಪಿಟಲಲ್ಲಿ ಅವ್ರಿಗೆ ಕೈ ಫ್ರ್ಯಾಕ್ಚರ್ ಆಗಿರತ್ತೆ, ಏನೋ ಅಂತ ಸೀರಿಯಸ್ ಆಗಿಲ್ಲ ಅಂತ ಹೇಳಿ ಮನೆಗೆ ಕಳಿಸ್ತಾರೆ. ನಂತರ ಇಲ್ಲಿ ಪಲ್ಲವಿ ಮನೆಗೆ ಹೋಗ್ತಿದ್ದಾಗನೇ ಪಲ್ಲವಿನ ಅನಿತಾ ಹೇಳ್ಕೊಂಡು ಹೋಗ್ತಾಳೆ. ಏನದು ನೀನು ಮತ್ತೆ ಅಣ್ಣ ಇಬ್ರು ಕೂಡ ಒಟ್ಟಿಗೆ ಬಂದರೆ, ಅಣ್ಣ ಬಾಂಬೆಯಿಂದ ನೆನ್ನೆ ಕರ್ಕೊಂಡು ಅಷ್ಟು ಬೇಗ ಹಾಸ್ಪಿಟಲ್ಗೆ ಬಂದ್ಬಿಟ್ಟ, ಅದು ಪಂಚೆ ಶರ್ಟ್ ಹಾಕೊಂಡು ನೀನು ಈ ವೇಷದಲ್ಲಿ ಏನಪ್ಪ ಆಗ್ತದೆ ಅಂತ ಹೇಳ್ತಿದ್ರೆ, ಅದು ಅನಿತಾ ಅಂತ ಹೇಳಿ ಪಲ್ಲವಿ ಹೇಳಿದಾಗ ನನಗೆಲ್ಲ ಗೊತ್ತು, ನೀನೇ ಸಿಕ್ಕಿಬಿದ್ದೆ, ನಿನ್ನ ಹಳ್ಳನ ನೀನೇ ತೋಡ್ಕೊಂಡೆ, ಫೋಟೋ ಹಾಕಿದ್ದೆ ಅಲ್ವಾ ಸ್ಟೇಟಸಲ್ಲಿ, ಹಾಗಾಗಿ ಗೊತ್ತಾಯಿತು, ಯಾವುದೇ ಕಾರಣಕ್ಕೂ ನೀನು ಮತ್ತೆ ಅಣ್ಣ ಒಂದಾಗೋದಕ್ಕೆ ಬಿಡುವುದಿಲ್ಲ. ಅವತ್ತು ಮನೆಯಲ್ಲೇ ಎಚ್ಚರಿಕೆ ಕೊಟ್ಟಿದ್ದೆ, ನೀನು ಪ್ಲಾನ್ ಮಾಡಿದಾಗ ತುರ್ಕಿ ಸೊಪ್ಪನ್ನ ಹಾಕಿ, ಆದರೆ ಮತ್ತೆ ಕೂಡ ಅದನ್ನೇ ಮಾಡಿದ್ಯಾ ಅಲ್ವಾ, ಯಾವುದೇ ಕಾರಣಕ್ಕೂ ನಿನ್ನ ಒಂದಾಗೋದಕ್ಕೂ ಬಿಡುವುದಿಲ್ಲ. ಇನ್ನು ನಿನ್ನ ನೆಮ್ಮದಿಯನ್ನು ಹೇಗೆ ಹಾಳು ಮಾಡ್ತೀನಿ ನೋಡ್ತಾ ಇರು, ನಿನಗೆ ಹೊಡಿದೆ ಬಡದೆ ಚಿತ್ರಹಿಂಸೆ ಕೊಡ್ತೇನೆ, ನಿನ್ನ ಅಣ್ಣ ಯಾಕಾದರೂ ನಾನು ಅನಿತಾನ ಬಿಟ್ಟು ಝಾನ್ಸಿ ಹತ್ರಕ್ಕೆ ಹೋದ್ನು ಅಂತ ವಿಲ್ಲವಿಲ್ಲ ಒದ್ದಾಡಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಅನಿತಾ ಪಲ್ಲವಿಗೆ ಹೆದರಿಸ್ತಾರೆ. ಅತ್ತ ಕಡೆ ರಾಘು ಮನೆಗೆ ಹೋಗಿದ್ದೆ, ಹೇಗಿದ್ದಾರೆ ಏನಾಯಿತು ಅಂದಾಗ, ಇಲ್ಲ ಆರಾಮಾಗಿದ್ದಾರೆ, ಅಂಥದ್ದೇನು ಪೆಟ್ಟಾಗಿಲ್ಲ, ಫ್ರ್ಯಾಕ್ಚರ್ ಆಗಿದೆ ಅಷ್ಟೇ ಅಂತ ರಾಘು ಹೇಳ್ತಾರೆ. ಆದರೂ ಕೂಡ ಪಲ್ಲವಿ ಬದುಕು ಮತ್ತೆ ಶುರುನೇ ಆಗಲಿಲ್ವಲ್ಲ ಅಂದಾಗ, ಟೈಮ್ ಅನ್ನೋದು ಕೆಟ್ಟದಾಗಿದ್ರೆ ಏನು ಮಾಡೋಕ್ಕಾಗುತ್ತೆ, ಒಂದಲ್ಲ ಒಂದಿನ ಆಗಬೇಕಾಗಿರೋದು ನಡೆಯುತ್ತೆ ಅಂತ ಹೇಳ್ತಾರೆ ಅಮ್ಮ. ಈ ಕಡೆ ಎಲ್ಲ ಆಗಿದ್ದರೂ ಎಲ್ಲ ಒಳ್ಳೇದಾಗ್ಬಿಡ್ತಿತ್ತು, ಇರುವ ಸಮಸ್ಯೆ ಕೂಡ ಬಗ್ಗೆ ಹರಿದ್ಬಿಡ್ತಿತ್ತು ಅಂತ ಹೇಳಿ ಮಂಜುಳಮ್ಮ ಹೇಳಿದಾಗ, ನಾನು ಇದೀನಲ್ವಾ, ನನ್ನ ತಂಗಿ ಬದುಕನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಹಾಳು ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ರಾಘು ಕೂಡ ಹೇಳ್ತಾರೆ. ನಂತರ ಇಲ್ಲಿ ಸಂಗೀತ ಬಂದಿದೆ, ಅಣ್ಣ ಫೀಸ್ ವಿಷಯವಾಗಿ ನೆನಪಿಸು ಅಂತ ಹೇಳಿದ್ಯಲ್ಲ ಅಂದಾಗ, ಖಂಡಿತ ಅಮ್ಮ ಖರ್ಚಾಗ್ಬಿಟ್ಟಿದೆ, ಖಂಡಿತ ನಿನಗೆ 2 ದಿನದಲ್ಲಿ ಹೊಂದಿಸ್ಬಿಡ್ತೀನಿ ಅಂತ ಕೂಡ ರಾಘು ಹೇಳ್ತಿದ್ದಾರೆ. ಅದ ಕಡೆ ಝಾನ್ಸಿ ತುಂಬಾ ಸೆಟ್ ಮಾಡ್ಕೊಂಡಿದ್ದಾಳೆ, ಕೋಪ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಕಾರಣ ಅಲ್ಲಿ ಮಲ್ಲಿ ಬಂದಿದೆ, ಆ ಒಂದು ಫೋಟೋವನ್ನು ತೆಗಿತಾರೆ. ಆಗ ಯಾಕೆ ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ ಮಲ್ಲಿಗೆ. ಆಗ ತಾತ ಬಂದಿದ್ದ, ಯಾಕಮ್ಮ ಹೊಡೆಯೋಕೆ ಹೋಗ್ತಿದ್ಯಾ, ಫೋಟೋ ತೆಗಿಯೋಕೆ ಹೇಳಿದ್ದು ನಾನೇ ಅಂದಾಗ, ಏನು ತಾತ ಅಮ್ಮ ಸತ್ತು ಹೋಗಿದ್ದಾರೆ, ಈ ಫೋಟೋ ಕೂಡ ಇಡಬಾರ್ದು ಅಂದರೆ ಏನು ಅರ್ಥ ಅಂತ ಹೇಳಿ ಝಾನ್ಸಿ ಹೇಳಿದಾಗ, ದಯವಿಟ್ಟು ಆ ರೀತಿ ಹೇಳಬೇಡ ಮೊಮ್ಮಗಳೇ, ಯಾಕಂದರೆ ನಿನ್ನಮ್ಮ ಸತ್ತಿಲ್ಲ, ನಿಮ್ಮಮ್ಮ ಬದುಕಿದ್ದಾಳೆ ಅಂತ ಹೇಳ್ತಾರೆ. ಇಲ್ಲಿ ಝಾನ್ಸಿ ಶಾಕ್ ಆಗ್ತಿದ್ದಾರೆ. ಅಲ್ಲಿ ತನ್ನ ಮಗಳು ಫೋಟೋನ ಇಟ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಮಗಳನ್ನ ನೋಡಿ ಖುಷಿ ಪಡ್ತಿದ್ದಾರೆ ಝಾನ್ಸಿ ಅಮ್ಮ. ಆದರೆ ನಿಜಕ್ಕೂ ಕೂಡ ಅವರು ನೋಡ್ತಿರೋದು ಅವರ ಮಗಳ ಫೋಟೋ ಅಲ್ಲ, ತುಳಸಿ ಅವರ ಮಗಳ ಫೋಟೋ. ಯಾಕಂದ್ರೆ ತುಳಸಿ ಅವರು ತುಂಬಾನೇ ದೂರ ಆಲೋಚನೆ ಮಾಡಿದ್ದೆ, ಇಲ್ಲಿ ತನ್ನ ಮಗಳ ಫೋಟೋವನ್ನೇ ಅವರ ಮಗಳು ಫೋಟೋ ಅಂತ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಝಾನ್ಸಿ ಅವರ ಕಣ್ಣು ಮುಂದೆ ಹೋದ್ರೂ ಕೂಡ ಖಂಡಿತವಾಗ್ಲೂ ಅಮ್ಮ ಝಾನ್ಸಿಯನ್ನ ತನ್ನ ಮಗಳು ಅಂತ ಒಪ್ಕೊಳ್ಳೋದಿಲ್ಲ. ಹಾಗಿದ್ರೆ ಇಲ್ಲಿ ತನ್ನ ಅಮ್ಮನನ್ನ ಹುಡುಕೋ ಪ್ರಯತ್ನಕ್ಕೆ ಝಾನ್ಸಿ ಮುಂದಾಗ್ತದಾಳೆ. ಕೊನೆಗೂ ಕೂಡ ಝಾನ್ಸಿ ರಾಘು ಸೇರ್ಕೊಂಡು ಅಮ್ಮನನ್ನ ಪತ್ತೆ ಹಚ್ಚಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.